ಅಂದರೆ ನಾವು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ವಿ. ನೋಡ್ಬೋದು, ನೀವು ನೋಡ್ಬೋದು ಲೈಟಿಂಗ್ ಸಮೇತ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ನಾವು ಹೊರಟಿದ್ದು 16th ಅಲ್ಲಿದ್ರಿ. ಆ್ಯಕ್ಚುಲಿ 16th ತುಂಬಾ ಕ್ರೌಡ್ ಇತ್ತು. ನೀವು ನೋಡ್ಬೋದು ಅಲ್ಲಿ ಲೈಟಿಂಗ್ಸ್ ಆಗಲಿ ಮತ್ತು ದೀಪ ಅಂಟಿಸೋದಾಗಲಿ ತುಂಬಾ ಇದಿತ್ತು. ಮತ್ತು ಇದು ಸ್ಪೆಷಲ್ ಗೆಸ್ಟ್ ಅನ್ನೋ ಥರ ಇತ್ತು ನಮಗಂತೂ. ತುಂಬಾ ಹತ್ತಿರದಿಂದ ದರ್ಶನ ಮಾಡೋಷ್ಟೊತ್ತಿಗೆ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಎಲ್ಲರೂ ವೀಡಿಯೋಸು ಫೋಟೋಸ್ ತೊಗೊತಾ ಇದ್ರು. ನೀವು ನೋಡ್ಬೋದು. ಆಮೇಲೆ ನಾವು ಹೊರಟಿದ್ದು ಅಲ್ಲೇ ಇದ್ದಂಥ ಪಾರ್ಕಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ ಗ್ರೀನರೀಸ್ ಆಗಲಿ ಎಲ್ಲೂ ಏನೋ ತುಂಬ ಚೆನ್ನಾಗಿ ಫೀಲ್ ಆಯ್ತು ಆ್ಯಕ್ಚುಲಿ ಒಳಗಡೆ ಇದ್ದಾಗ. ಆ ಫ್ಲವರ್ ಗಾರ್ಡನ್ಸ್ ಆಗಲಿ ಅಲ್ಲಿ ಕ್ಲೀನ್ಲಿನೆಸ್ ಆಗಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಸಮಯ ಬಂದು 6:30, ಆಲ್ಮೋಸ್ಟ್ 6:30 ಆಗಿತ್ತು. ಅಲ್ಲಿ ನಮಗೆ ಅವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ನಾವು ದೀಪ ಅಂಟಿಸೋದಕ್ಕೆ. ನೀವು ನೋಡ್ಬೋದು ಅಲ್ಲಿ ದೀಪ ಅಂಟಿಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದು ನಿಮ್ಮ ವೈಫ್ ಆ್ಯಕ್ಚುಲಿ. ಮತ್ತು ಸಾನ್ವಿ ಕೂಡ ಹೆಲ್ಪ್ ಮಾಡ್ತಾ ಇದ್ಲು ದೀಪ ಅಂಟಿಸೋದಕ್ಕೆ. ಅಲ್ಲಿಂದ ನಾವು ಪೂಜೆ ಮಾಡಿ ಪೂಜೆ ಮುಗಿಸ್ಕೊಂಡು ಫ್ರೀ ಊಟ ಇತ್ತು. ಫ್ರೀ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಬಿಟ್ಟಿದ್ದು ಆಲ್ಮೋಸ್ಟ್ ನಾವು 8:39 ಆಗಿತ್ತು ಅಲ್ಲಿ ಧರ್ಮಸ್ಥಳ ಬಿಟ್ಟಾಗ. ಇಲ್ಲಿ ಬರೋಷ್ಟೊತ್ತಿಗೆ ನಮಗೆ ಆಲ್ಮೋಸ್ಟ್ 4 ಇಲ್ಲಿದ್ರೆ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ